ಮೀಸಲಾತಿಗಾಗಿ ಪಂಚಮಸಾಲಿ ಸಮುದಾಯ ಹೋರಾಟಕ್ಕಿಳಿದಿತ್ತು. ಈ ಹೋರಾಟ ನೋಡ್ತಾ ಇದ್ದಂತೆ ಹಿಂಸೆಯ ಸ್ವರೂಪವನ್ನ ಪಡೆದುಕೊಳ್ತು. ಕೆಲವರು ಪೊಲೀಸರ ಮೇಲೇನೆ ಕಲ್ಲು ತೂರಾಟ ಮಾಡಿದ್ರೆ, ಇನ್ನು ಕೆಲವರು ಪೊಲೀಸ್ ಜೀಪನ್ನೇ ಪುಡಿಗಟ್ಟಿದ್ರು. ಹಾಗಾದ್ರೆ ಶಾಂತ ಸ್ವರೂಪವಾಗಿದ್ದ ಈ ಪ್ರತಿಭಟನೆ ಹಿಂಸಾ ರೀತಿಯಾಗಿ ಆ ರೀತಿಯ ಸ್ವರೂಪವನ್ನ ಪಡೆದುಕೊಂಡಿದ್ದು ಯಾಕೆ? ಇದರ ಹಿಂದಿರುವ ಅಸಲಿ ಕಾರಣ ಏನು? ಬೆಳಗಾವಿ ಬೆಂಕಿಯ ಹಿಂದಿನ ಅಸಲಿ ಕಾರಣ ಇಲ್ಲಿದೆ ನೋಡಿ. ಬೆಳಗಾವಿ ಅಕ್ಷರಶಃ ರಣಾಂಗಣವಾಗಿತ್ತು. ಪಂಚಮಸಾಲಿ ಕಿಚ್ಚಿಗೆ ಧಗಧಗನೆ ಹೊತ್ತಿ ಬರಿದಿತ್ತು. ನೋಡ್ತಿದ್ದಂತೆ ಪೊಲೀಸರ ಮೇಲೇನೆ ಕಲ್ಲುಗಳು ತೂರಿ ಬಂದಿದ್ವು. ಅಲ್ಲಿಯವರೆಗೂ ಸಂಯಮ ಕಾಪಾಡಿಕೊಂಡು ಬಂದಿದ್ದ ಪೊಲೀಸರು ಕಲ್ಲು ಬೀಸಿದವರ ಮೇಲೆ ಎರಗಿ ಬಿದ್ದಿದ್ರು. ಹುಡುಕಿಕೊಂಡು ಹೋಗಿ ಲಾಠಿ ಬೀಸಿದ್ರು. ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಶುರುವಾಗಿತ್ತು. ಅಧಿವೇಶನದ ಮೊದಲ ದಿನವೇ ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿತ್ತು ಪಂಚಮಸಾಲಿ ಸಮುದಾಯ. ಇದರ ಜೊತೆಗೆ ಇತರೆ ಬೇಡಿಕೆಗಳಿಗೆ ಆಗ್ರಹಿಸಿ ಒಟ್ಟು 12ಕ್ಕೂ ಹೆಚ್ಚು ಸಂಘಟನೆಗಳು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದವು. ಆದರೆ ಪಂಚಮಸಾಲಿ ಸಮುದಾಯದ ಹೋರಾಟ ನೋಡ್ತಿದ್ದಂತೆ ಹಿಂಸಾತ್ಮಕ ರೂಪ ತಾಳಿತ್ತು. ಪ್ರತಿಭಟನಾಕಾರರು ಸಿಕ್ಕವರ ಮೇಲೆ ಕಲ್ಲು ಬೀಸೋದಕ್ಕೆ ಶುರು ಮಾಡಿದ್ರು. ನೋಡಿ, ಹೈವೇ ರೋಡಲ್ಲಿ ಶಾಂತಿಯುತವಾಗಿ ನಡೀತಾಗಿದ್ದ ಪ್ರತಿಭಟನೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ರು. ಆದ್ರೆ ನೋಡ್ತಿದ್ದಂತೆ ಎಲ್ಲಿಂದಲೋ ಕಲ್ಲು ತೂರಿ ಬರೋದಕ್ಕೆ ಶುರು ಮಾಡಿದ್ದವು. ಪೊಲೀಸರನ್ನೇ ಟಾರ್ಗೆಟ್ ಮಾಡಿಕೊಂಡ ಕೆಲವು ಕಿಡಿಗೇಡಿಗಳು ಅವರ ಮೇಲೇನೆ ಕಲ್ಲು ಬೀಸೋದಕ್ಕೆ ಶುರು ಮಾಡಿದ್ರು. ಮೊದಲಿಗೆಲ್ಲ ಸಾಧ್ಯವಾದಷ್ಟು ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡೋದಕ್ಕೆ ನೋಡಿದ್ರು ಪೊಲೀಸರು. ಆದ್ರೆ ಪರಿಸ್ಥಿತಿ ಕ್ಷಣಕ್ಕೂ ಬಿಗಡಾಯಿಸ್ತಿರೋದನ್ನ ನೋಡಿ ಲಾಠಿ ಚಾರ್ಜ್ ಶುರು ಮಾಡಿದ್ರು. ಕಲ್ಲು ಬಂದ ಕಡೆಗೆ ದಾಂಗುಡಿಗಿಟ್ಟಿದ್ರು. ಯಾರೆಲ್ಲ ಕಲ್ಲುಗಳನ್ನ ಹಿಡಿದು ದಾಳಿ ಮಾಡಿದ್ರು ಅವರನ್ನೆಲ್ಲ ಹುಡುಕಿಕೊಂಡು ಹೋಗಿ ಲಾಠಿ ರುಚಿ ತೋರಿಸಿದ್ರು. ಪೊಲೀಸರು ಲಾಠಿ ಪ್ರಯೋಗ ಮಾಡ್ತಾಗಿದ್ದಂತೆ ಪ್ರತಿಭಟನಾಕಾರರು ಓಡಿ ಹೋಗೋದಕ್ಕೆ ಶುರು ಮಾಡಿದ್ರು. ಆದ್ರೂ ಒಂದಷ್ಟು ಮಂದಿ ಪ್ರತಿಭಟನಾ ಸ್ಥಳದಿಂದ ಹೋಗೋದಕ್ಕೆ ಮುಂದಾಗ್ಲಿಲ್ಲ. ಆಗ್ಲೇ ನೋಡಿ ಗುಂಪನ್ನ ಚದುರಿಸೋದಕ್ಕಾಗಿ ಪೊಲೀಸರು ಲಾಠಿ ಚಾರ್ಜ್ ಜೋರಾಗಿಸಿದ್ರು. ಪ್ರತಿಭಟನಾಕಾರರನ್ನ ತುಂಬಿಕೊಂಡು ಹೋಗೋದಕ್ಕೆ ಅಂತಾನೆ ಪೊಲೀಸರು ಒಂದಷ್ಟು ಬಸ್ಸುಗಳನ್ನ ತರಿಸಿದ್ರು. ಆ ಬಸ್ಸಿನ ಹತ್ರಾನೇ ಪ್ರತಿಭಟನಾಕಾರರ ಮೇಲೆ ಲಾಠಿ ಬೀಸಿದ್ರು. ಪೊಲೀಸರ ಲಾಠಿ ಏಟು ತಾಳಲಾರದೆ ಕೆಲವರು ಕಾಲ್ಕಿತ್ತಿದ್ರು. ಕಾಂಪೌಂಡ್ ಹಾರಿ ಓಡೋದಕ್ಕೂ ಟ್ರೈ ಮಾಡಿದ್ರು. ಆದ್ರೂ ಬಿಡದ ಪೊಲೀಸರು
ಕಲ್ಲು ಬೀಸಿದ್ದವರನ್ನ ಬೆನ್ನಟ್ಟಿ ಕಾಂಪೌಂಡ್ ಹತ್ತಿದ್ರು ಬಿಡದೆ ಎಳೆದು ಹಿಡಿದಿದ್ರು. ಹೀಗೆ ಕಲ್ಲು ಬೀಸಿದ್ದವರನ್ನ ಹುಡುಕಿ ಲಾಠಿ ಬೀಸಿದ್ದ ಪೊಲೀಸರು ಪ್ರತಿಭಟನೆಯ ಕಿಚ್ಚು ಆರಿಸೋದಕ್ಕೆ ಟ್ರೈ ಮಾಡಿದ್ರು. ಆದ್ರೆ ಪೊಲೀಸರ ಲಾಠಿಯಿಂದ ಕೆರಳಿದ ಮತ್ತೊಂದಷ್ಟು ಮಂದಿ ಪೊಲೀಸರ ಮೇಲೇನೆ ಇನ್ನಷ್ಟು ಆಕ್ರೋಶಭರಿತವಾಗಿ ದಾಳಿ ಮಾಡಿದ್ರು. ಪೊಲೀಸರ ಜೀಪಿನ ಮೇಲೇನೆ ಕಲ್ಲು ಬೀಸಿದ್ರು, ಕಿಟಕಿ ಗಾಜುಗಳನ್ನ ಪುಡಿಗಟ್ಟಿದ್ರು. ಯಾವಾಗ ಪೊಲೀಸರ ಮೇಲೆ ದಾಳಿಗಳು ಹೆಚ್ಚಾದವು, ಪೊಲೀಸರು ರೊಚ್ಚಿಗೆದ್ದಿದ್ರು. ಲಾಠಿ ಪ್ರಯೋಗ ಇನ್ನಷ್ಟು ತೀವ್ರಗೊಂಡಿತ್ತು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕೆಲವರ ತಲೆ ಬುರುಡೇನೆ ಓಪನ್ ಆಗ್ಬಿಟ್ಟಿತ್ತು. ತಲೆಯಿಂದ ರಕ್ತ ಸುರಿಯೋದಕ್ಕೆ ಶುರು ಮಾಡಿತ್ತು. ಮೀಸಲಾತಿ ಹೋರಾಟದಲ್ಲಿ ಗೊತ್ತೇ ಇಲ್ಲದಂತೆ ನೆತ್ತರು ಹರಿಯೋದಕ್ಕೆ ಶುರು ಮಾಡಿತ್ತು. ಲಾಠಿ ಗೇಟಿಗೆ ಹಲವರ ತಲೆ ಬುರುಡೆ ಓಪನ್ ಆಗಿತ್ತು. ಕೈಕಾಲುಗಳಿಗೆ ಗಂಭೀರ ಪೆಟ್ಟು ಬಿದ್ದಿತ್ತು. ಅಂಥವರನ್ನೆಲ್ಲ ಪೊಲೀಸರೇ ಸಮೀಪದ ಆಸ್ಪತ್ರೆಗೆ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡಿಸಿದ್ರು. ಪ್ರತಿಭಟನೆಯ ಕಾವು ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವಿನ ಕದನವನ್ನ ಇನ್ನಷ್ಟು ಹೆಚ್ಚಾಗಿಸಿಬಿಟ್ಟಿತ್ತು. ಒಂದು ಕಡೆ ಕೆಲವರ ತಲೆಗೆ ಬ್ಯಾಂಡೇಜ್ ಹಾಕುವ ಮಟ್ಟಕ್ಕೆ ನೆತ್ತರು ಸುರಿತಾಗಿದ್ರೆ, ಮತ್ತೊಂದು ಕಡೆ ಕೆಲವರು ಪ್ರಜ್ಞೆ ತಪ್ಪಿ ಬೀಳುವ ಮಟ್ಟಕ್ಕೆ ಪೊಲೀಸರ ಲಾಠಿ ಏಟು ಠಸ್ಸೆ ಒತ್ತಿತ್ತು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಕೆಳಗಿ ಬಿದ್ದಾಗ ನೀಲಿ ಬಣ್ಣದ ಶರ್ಟ್ ತೊಟ್ಟಿರೋ ಈ ವ್ಯಕ್ತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಕೆಳಗೆ ಬಿದ್ದವನನ್ನ ಎಬ್ಬಿಸಿ ನೀರು ಕುಡಿಸುವ ಮೂಲಕ ಈತನನ್ನ ಎಚ್ಚರಿಸುವ ಕೆಲಸ ಮಾಡಿದ್ದರು ಜೊತೆಗಿದ್ದವರು. ತಲೆ ಮೇಲೆ ನೀರು ಹಾಕಿ ಬೆನ್ನು ಸವರುವ ಮೂಲಕ ಎಚ್ಚರಿಸಿದ್ರು. ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಎರಗಿ ಬಿದ್ದಿದ್ದನ್ನ ನೋಡಿದ ಬಸನಗೌಡ ಪಾಟೀಲ್ ಯತ್ನಾಳ್, ಅರವಿಂದ್ ಬೆಲ್ಲದ್ ಮತ್ತು ಪಂಚಮಸಾಲಿ ಶ್ರೀಗಳು ಸರ್ಕಾರದ ವಿರುದ್ಧ ಮತ್ತು ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿದ್ರು. ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡಲಾಗ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ದಿನಗಳಿಂದ ಈ ಹೋರಾಟವನ್ನು ಹತ್ತಿಕ್ಕಬೇಕು, ಹೋರಾಟವನ್ನು ಕಡೆಗಣಿಸಬೇಕು ಅಂತೇಳಿ ಇಂಥ ನೀಚ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತದೆ. ಆದರೂ ನಮ್ಮ ಜನ ಶಾಂತಿ ಮೂಲಕವಾಗಿ ಹೋರಾಟ ಮಾಡಲಿಕ್ಕೆ ಇವತ್ತು ರಾಜ್ಯದ ವಿವಿಧ ಮೂಲಗಳಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ಬಂದರು. ಇವತ್ತು ಬಂದು ಸರ್ಕಾರಕ್ಕೆ ನ್ಯಾಯವನ್ನು ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿಚಾರ್ಜ್ ಮಾಡುವಂತಹ, ಗುಂಡಾಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ, ಇವತ್ತವರೆಗೂ ನಮ್ಮ ಮೀಸಲಾತಿ ಹೋರಾಟಕ್ಕೆ ಇಂತಹ ಒಂದು ಕೆಟ್ಟ ಕೆಲಸವನ್ನು ಸರ್ಕಾರ ಮಾಡಿದ್ದಿಲ್ಲ. ಆದ್ರೆ ಮುಖ್ಯಮಂತ್ರಿಗಳು ಲಿಂಗಾಯತರ ಹೋರಾಟ ದೀಶಕ್ತಿಯನ್ನು ಹತ್ತಿಕ್ಕಬೇಕಂತೇಳಿ ಲಿಂಗಾಯತರ ಒಗ್ಗಟ್ಟಿನ ಮುರಳಿಗೋಸ್ಕರವಾಗಿ ಇವತ್ತಿನ ಕೆಳಮಟ್ಟಕ್ಕೆ ಇರತಕ್ಕಂಥ ಖಂಡನೀಯ. ಇವತ್ತವರೆಗೂ ಸ್ವತಂತ್ರ ಬಂದಾಗಿಂದನು ಯಾವುದೇ ಲಿಂಗಾಯತ ಹೋರಾಟಕ್ಕೆ ಯಾವುದೇ ಸರ್ಕಾರಗಳು ಮೈ ಮುಟ್ಟುವಂತ ಕೆಲಸ ಮಾಡಿದ್ದಿಲ್ಲ. ಇವತ್ತು ಮೈ ಮುಟ್ಟುವಂತ ಕೆಲಸ ಮಾಡಿದೆ, ಲಾಠಿಚಾರ್ಜ್ ಮಾಡೋ ಕೆಲಸ ಮಾಡಿದೆ, ಯಾರದ ಮಾತನ್ನು ಕೇಳಿ, ಯಾರ ದುಷ್ಕೃತ್ಯದ ಮಾತನ್ನು ಕೇಳಿ ಇವತ್ತು ಅನ್ಯಾಯ ಮಾಡಿದೆ. ಇದನ್ನು ಖಂಡಿತ ನಾವು ಖಂಡಿಸ್ತೇವೆ. ಇವತ್ತು ಅಮಾಯಕರ ಮೇಲೆ ದೌರ್ಜನ್ಯ ಮಾಡಿದೆಯಲ್ಲ,
ಅದಕ್ಕೇನಾದ್ರೂ ನೀವೇನಾದ್ರೂ ಖಂಡಿಸುವಂತ ಅವರಿಗೆ ಪರಿಹಾರ ಕೊಡುವಂತ ಕೆಲಸವನ್ನ ಆ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡದೆ ಹೋದ್ರೆ ಮತ್ತೊಂದು ದೊಡ್ಡ ಕ್ರಾಂತಿ ಮಾಡೋದು ಆಶ್ಚರ್ಯ ಪಡಬೇಕಾಗಿಲ್ಲ. ನಾವು ಏನ್ ಬೇಕಾದ್ರಾಗ್ಲಿ ಮುಖ್ಯಮಂತ್ರಿ ಬಂದು ಸ್ಪಷ್ಟೀಕರಣ ಕೊಡಿ, ಇಲ್ಲೇ ಕೊಡಿ. ಎಲ್ಲಾದ್ರೂ ನನ್ನ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡಿದಾರೆ, ಜನರ ಮೇಲೆ ಕೂಡ ಲಾಠಿ ಚಾರ್ಜ್ ಮಾಡುವಂತ ಕೆಲಸ. ಈ ಸಮಾಜದ ಈ ಹೋರಾಟ ಗಮನಿಸುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ಇತಿಹಾಸದಲ್ಲಿ ಕರ್ನಾಟಕದ ಜನ ಮರಿದಿಲ್ಲ. ಅವ್ರಿಗೆ ತಕ್ಕ ಶಾಸ್ತಿ ಕಲಿಸ್ತಾರ. ಅಂತವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡೋದಿಲ್ಲಪ್ಪ. ಸ್ವಾಮೀಜಿಗೆ ಮಾತಾಡ್ಲಿಕ್ಕೆ ಆ ಕಾಲಿನ ತುಳಿಸೈತೆ ಅಲ್ಲ ಹೇಳ್ತಾನೆ. ಅವನ ಬಗ್ಗೆ ಯಾರು ಇವತ್ತು ಅವನ ಸಮಾಜದಿಂದ ನಾವೆಲ್ಲರೂ ಅವನ ಗೌರವ ಕೊಡೋದು ಇಲ್ಲೇ ಇಲ್ಲ. ಹಾಕಿದೀವಲ್ಲ, ಈಗ ಮುತ್ತಿಗೆನೇ ಹಾಕಿದೀವಿ. ಹೊರಗಿನವ್ರು ಒಳಗೆ ಬರ್ತಾ ಇಲ್ಲ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಆಗಿದೆ. ಎಲ್ಲ ರಸ್ತೆ ಮೇಲೆ ಕೂತಿದ್ದೀವಿ. ಒಳಗಿನವ್ರ ಶಾಸಕರು ಹೊರಗೆ ಬರ್ತಾ ಇಲ್ಲ. ಇದೇ ಮುತ್ತಿಗೆ, ಇದ್ರ ಬಿಟ್ಟೇನಿದೆ ಮತ್ತೆ. ಬಿಜೆಪಿ ನಾಯಕರ ಮಾತುಗಳು ಪ್ರತಿಭಟನಾಕಾರರಲ್ಲಿ ಇನ್ನಷ್ಟು ಕಿಚ್ಚು ಹೊತ್ತಿಸುವ ಕೆಲಸ ಮಾಡಿತ್ತು. ಹಿಂಗಾಗಿ ಪರಿಸ್ಥಿತಿ ತಿಳಿಗೊಳಿಸೋದಕ್ಕಾಗಿ ಪೊಲೀಸರು ಬಿಜೆಪಿ ನಾಯಕರು ಮತ್ತು ಪಂಚಮಸಾಲಿ ಶ್ರೀಗಳನ್ನ ಕರೆದುಕೊಂಡು ಹೋಗಿ ಪೊಲೀಸ್ ಬಸ್ ಹತ್ತಿಸಿದ್ರು. ಪ್ರತಿಭಟನೆ ಶಾಂತಿಯುತವಾಗಿ ನಡೀತಾಗಿತ್ತು. ಆದ್ರೆ ಅದ್ಯಾವಾಗ ಪೊಲೀಸರ ಮೇಲೆ ಕಲ್ಲು ತೂರಿ ಬಂದ್ವೋ ಪೊಲೀಸರು ಲಾಠಿ ಬೀಸಬೇಕಾಯ್ತು. ಇದರಿಂದ ಪರಿಸ್ಥಿತಿ ಇನ್ನಷ್ಟು ಜಟಿಲವಾಗಿ ಬಿಟ್ಟಿತ್ತು. ಆದ್ರೆ ಇದನ್ನ ಇಷ್ಟಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರೋ ಹೋರಾಟಗಾರರು ಗುರುವಾರ ಇನ್ನಷ್ಟು ತೀವ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ಹಿಂಗಾಗಿ ಗುರುವಾರ ಬೆಳಗಾವಿಯಲ್ಲಿ ಇನ್ನೂ ಏನೇನಾಗುತ್ತೋ ಅನ್ನೋ ಆತಂಕ ಮನೆ ಮಾಡಿದೆ. ಪಂಚಮಸಾಲಿ ಹೋರಾಟದ ನಂತರ ಯತ್ನಾಳ್ ಮತ್ತಷ್ಟು ಸ್ಟ್ರಾಂಗ್ ಆದ್ರ. ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ಗೆ ಯತ್ನಾಳ್ ಕಿಡಿಕಾರಿದ್ದಾರೆ. ಈ ಮೂಲಕ ಯತ್ನಾಳ್ ಪವರ್ ಪಂಚ್ಗೆ ರೆಡಿಯಾದ್ರ. ಹಾಗಾದ್ರೆ ಯತ್ನಾಳ್ ಈ ಮೂಲಕ ಹೈಕಮಾಂಡ್ಗೆ ಕಳುಹಿಸಿದಂತಹ ಕೊಟ್ಟಂತಹ ಸಂದೇಶ ಏನು? ಇಲ್ಲಿದೆ ನೋಡಿ ಯತ್ನಾಳ್ ಪವರ್ ಪಂಚ್ ಸ್ಟೋರಿ. ಪಂಚಮಸಾಲಿ ಸಮುದಾಯದ ಹೋರಾಟ ಬೆಂಕಿ ಬಿರುಗಾಳಿ ಸೃಷ್ಟಿಸಿಬಿಟ್ಟಿದೆ. 2A ಕೆಟಗರಿಗೆ ನಮ್ಮನ್ನ ಸೇರಿಸಬೇಕು ಅಂತ ಶುರುವಾದ ಹೋರಾಟ ಹಿಂಸಾತ್ಮಕ ರೂಪ ಪಡೆದಿದೆ. ಕಲ್ಲು ತೂರಾಟ, ಲಾಠಿ ಚಾರ್ಜ್ ವರೆಗೂ ಬಂದು ನಿಂತಿದೆ. ಆದ್ರೆ ಇದು ಇಷ್ಟಕ್ಕೆ ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಗುರುವಾರದ ನಂತರ ಪಂಚಮಸಾಲಿ ಮೀಸಲಾತಿ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಅಂತ ಹೇಳಲಾಗ್ತಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟ ನಡೀತಾ ಇರೋದು ಜಯ ಮೃತ್ಯುಂಜಯ ಶ್ರೀಗಳ ನೇತೃತ್ವದಲ್ಲಿ. ಆದ್ರೆ ಇದರ ಹಿಂದೆ ನಿಂತುಕೊಂಡು ಹೋರಾಟದ ಕಿಚ್ಚನ್ನ ಹೆಚ್ಚಿಸ್ತಿರೋದು ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್. ಪಂಚಮಸಾಲಿ ಮೀಸಲಾತಿ ಹೋರಾಟ ಕೇವಲ ಒಂದು ಪಕ್ಷದ್ದಲ್ಲ, ಅದು ಸಮುದಾಯದ್ದು. ಆದ್ರೆ ಯತ್ನಾಳ್ ಅದನ್ನ ತಮ್ಮ ಪ್ರತಿಷ್ಠೆಗಾಗಿ ಮಾಡ್ತಿದ್ದಾರೆ. ಹೋರಾಟದ ದಿಕ್ಕು ತಪ್ಪಿಸ್ತಿದ್ದಾರೆ. ತಮ್ಮ ರಾಜಕೀಯಕ್ಕಾಗಿ ಇದನ್ನೆಲ್ಲ ಮಾಡಿಸ್ತಿದ್ದಾರೆ ಅಂತ ವಿಜಯಾನಂದ ಕಾಶಪ್ಪನವರ್ ಹೇಳ್ತಿದ್ದಾರೆ. ನೋಡಿ, ಒಂದು ಪಕ್ಷದ ಸೀಮಿತವಾದ ಹೋರಾಟಗಳಾದರೆ, ಒಂದು ವ್ಯಕ್ತಿಯ ಸೀಮಿತವಾಗಿ ಹೋರಾಟಗಳಾದರೆ, ಒಂದು ವ್ಯಕ್ತಿಯ ಅಸ್ತಿತ್ವವನ್ನು ಉಳಿಸೋದಕ್ಕೆ ಹೋರಾಟಗಳು ನಡೆದರೆ ಯಾರೂ ಕೂಡ ಸಹಿಸಕ್ಕಾಗೋದಿಲ್ಲ. ಹಿಂದೆ ಒಂದು ಹೋರಾಟವನ್ನು 2.5 ವರ್ಷಗಳ ಕಾಲ ಮಾಡಿದ್ವಿ. ನಾವು 712 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿದ್ವಿ. ಒಂದು ಪಕ್ಷಾತೀತವಾದ ಹೋರಾಟದ ನಿಲುವಿತ್ತು. ಆ ಹಿನ್ನೆಲೆಯಲ್ಲಿ ನಾವು ಪೂಜ್ಯರಿಗೆ ಬೆಂಬಲಿಸಿದ್ವಿ. ಆದರೆ ಇವತ್ತು ಆಗ್ತಾ ಇರುವಂಥದ್ದು ಹೋರಾಟ ಏನಿವತ್ತು ಒಂದು ಪಕ್ಷದ ಸೀಮಿತವಾಗಿ ಏನೋ ಒಬ್ಬ ವ್ಯಕ್ತಿನ ಉಳಿಸೋದಕ್ಕಾಗಿ
ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸೋದಕ್ಕೆ ಈ ಹೋರಾಟ ಇವತ್ತು ಶಕ್ತಿ ಪ್ರದರ್ಶನ ನಡೀತಾ ಇದೆ. ಹೌದು, ಪಂಚಮಸಾಲಿ ಮೀಸಲಾತಿ ಹೋರಾಟ ಒಂದು ಪಕ್ಷಕ್ಕೆ ಸೀಮಿತವಾಗಿದೆ. ಯತ್ನಾಳ್ ಈ ಹೋರಾಟವನ್ನ ತಮಗೆ ತಕ್ಕಂತೆ ಬಳಸ್ಕೊಳ್ತಿದ್ದಾರೆ. ಶ್ರೀಗಳು ಯತ್ನಾಳ್ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ವಿಜಯಾನಂದ ಕಾಶಪ್ಪನವರ ಆರೋಪ. ಯತ್ನಾಳ್ ತಾವು ಸ್ಟ್ರಾಂಗ್ ಅನ್ನೋದನ್ನ ಬಿಂಬಿಸಿಕೊಳ್ಳೋದಕ್ಕೆ ವಫ್ ಹೋರಾಟವನ್ನ ಸೀರಿಯಸ್ ಆಗಿ ತಗೊಂಡಿದ್ರು. ತಡರಾತ್ರಿಯಲ್ಲೂ ಪ್ರತಿಭಟನಾ ಸ್ಥಳದಲ್ಲೇ ಮಲಗಿದ್ರು. ಇದಾದ ಬೆನ್ನಲ್ಲೇ ಪಂಚಮಸಾಲಿ ಹೋರಾಟವನ್ನು ತಮ್ಮ ರಾಜಕೀಯಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅನ್ನೋ ಆರೋಪವಿದೆ. ಆದ್ರೆ ಇದನ್ನ ಯತ್ನಾಳ್ ಟೀಮ್ ಒಪ್ಪೋದಿಲ್ಲ. ಪ್ರತಿಭಟನಾಕಾರರು ಇದು ನಮ್ಮ ಸಮುದಾಯದ ಹೋರಾಟ ಅಂತ ಹೇಳಿ ಸರ್ಕಾರದ ವಿರುದ್ಧ ಮತ್ತು ಪೊಲೀಸರ ವಿರುದ್ಧವೇ ರೊಚ್ಚಿಗೆದ್ದು ಕಲ್ಲು ಬೀಸಿದ್ರು. ದುಷ್ಕೃತ್ಯ ಮಾಡಿದ ಸರ್ಕಾರ ಗುಂಡಾಗಿರಿ ಮಾಡಿದೆ. 15 ವರ್ಷಗಳಿಂದ ಈ ಹೋರಾಟ, 15 ದಿನಗಳಿಂದ ಈ ಹೋರಾಟವನ್ನು ಹತ್ತಿಕ್ಕಬೇಕು, ಹೋರಾಟವನ್ನು ಕಡೆಗಣಿಸಬೇಕು ಅಂತೇಳಿ ಇಂಥ ನೀಚ ಕೆಲಸಕ್ಕೆ ಸರ್ಕಾರ ಕೈ ಹಾಕ್ತದೆ. ಸರ್ಕಾರಕ್ಕೆ ನ್ಯಾಯವನ್ನ ಕೇಳಿಕೋಸ್ಕರ ಬಂದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡುವಂತಹ, ಗುಂಡಾಗಿರಿ ಮಾಡುವಂತಹ, ಇವತ್ತು ಅಮಾಯಕ ರೈತರ ಮೇಲೆ, ಅಮಾಯಕ ವಕೀಲರ ಮೇಲೆ, ಅಮಾಯಕ ಮಹಿಳೆಯರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡುವಂತ ಕೆಳಮಟ್ಟಗಳಿದೆಯಪ್ಪ ಅಂದ್ರೆ ನಾವೇನು ಕರ್ನಾಟಕ ಸ್ವತಂತ್ರ ಕನ್ನಡದಲ್ಲಿದ್ದೇವೋ ಅಥವಾ ಕಾಶ್ಮೀರ ಮತ್ತು ಬಿಹಾರದಲ್ಲಿದ್ದೇವೋ, ಇವತ್ತಿನವರೆಗೂ ನಮ್ಮ ಮೀಸಲಾತಿ ಹೋರಾಟಕ್ಕೆ ಇಂತಹ ಒಂದು ಕೆಟ್ಟ ಕೆಲಸವನ್ನು ಸರ್ಕಾರ ಮಾಡಿದ್ದಿಲ್ಲ. ಇನ್ನು ಪಂಚಮಸಾಲಿ ಹೋರಾಟ ಈ ಹಿಂದೇನೂ ನಡೆದಿತ್ತು. ಆಗ ವಿಜಯಾನಂದ ಕಾಶಪ್ಪನವರ್ ನೇತೃತ್ವ ವಹಿಸಿದ್ರು. ಆಗ ಎಲ್ಲಾ ಪಕ್ಷದ ನಾಯಕರನ್ನು ಒಗ್ಗೂಡಿಸಿಕೊಂಡು ಹೋರಾಟ ಮಾಡಲಾಗಿತ್ತು. ಆದ್ರೀಗ ಯತ್ನಾಳ್ ಕೇಂದ್ರಿತ ಮೀಸಲಾತಿ ಹೋರಾಟ ಆಗಿದೆ ಅನ್ನೋ ಆರೋಪವೂ ಇದೆ. ಅಂಥವ್ರ ಬಗ್ಗೆ ನಾ ಪ್ರತಿಕ್ರಿಯೆ ಕೊಡೋದಿಲ್ಲಪ್ಪ. ಸ್ವಾಮೀಜಿಗೆ ಮಾತಾಡ್ಲಿಕ್ಕೆ ಆ ಕಾಲಿನ ಧೂಳು ಸಹಿತ ಅಲ್ಲ. ಹೇಳ್ತಾನೆ ಅವನ ಬಗ್ಗೆ ಯಾರು ಇವತ್ತು ಅವನ ಸಮಾಜದಿಂದ ನಾವೆಲ್ಲರೂ ಅವನ ಗೌರವ ಕೊಡೋದು ಇಲ್ಲೇ ಇಲ್ಲ. ಇನ್ನು ಕಳೆದ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ಶೂನ್ಯ ಸಾಧನೆ ಮಾಡಿದೆ. ವಿಜಯೇಂದ್ರ ನಾಯಕತ್ವವೇ ಅದಕ್ಕೆಲ್ಲ ಕಾರಣ ಅಂತ ವಾಗ್ದಾಳಿ ಮಾಡಿದ್ದ ಯತ್ನಾಳ್ ವಿಜಯೇಂದ್ರ ಅವರನ್ನ ಪಟ್ಟದಿಂದ ಇಳಿಸಬೇಕು ಅಂತ ಕೂಗೆತ್ತಿದ್ರು. ಆದ್ರೆ ಯತ್ನಾಳ್ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದ ವಿಜಯೇಂದ್ರ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದ್ರು. ಆದ್ರೆ ಹೈಕಮಾಂಡ್ ಕಾದು ನೋಡುವ ತಂತ್ರ ಮಾಡ್ತಿದೆ. ಹಿಂಗಿರೋವಾಗ್ಲೇ ಐ ಆಮ್ ದಿ ಫೈರ್ ಬ್ರ್ಯಾಂಡ್, ನಾನೇ ಪಂಚಮಸಾಲಿ ಸಮುದಾಯದ ಸ್ಟ್ರಾಂಗ್ ಲೀಡರ್ ಅಂತ ಬಿಂಬಿಸಿಕೊಳ್ಳೋ ಲೆಕ್ಕಾಚಾರದಲ್ಲಿ ಮೀಸಲಾತಿ ಹೋರಾಟದಲ್ಲಿ ಧುಮುಕಿದ್ದಾರೆ ಅನ್ನೋ ಆರೋಪ ಯತ್ನಾಳ್ ಮೇಲಿದೆ. ಪಂಚಮಸಾಲಿ ಸಮುದಾಯದ ನಾಯಕ ನಾನೇ, ಹಿಂದೂ ಫೈರ್ ಬ್ರ್ಯಾಂಡು ನಾನೇ, ವಫ್ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇದ್ದದ್ದು ನಾನೇ ಅಂತ ಹೈಕಮಾಂಡ್ಗೆ ಆಲ್ರೆಡಿ ಸಂದೇಶ ಕಳಿಸಿರೋ ಯತ್ನಾಳ್ ಮೀಸಲಾತಿ ಹೋರಾಟದ ಮೂಲಕ ಪಂಚಮಸಾಲಿ ಸಮುದಾಯವನ್ನ ಇನ್ನಷ್ಟು ಗಟ್ಟಿಯಾಗಿ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ. ಅದರ ಫಲವೇ ಈ ಮೀಸಲಾತಿ ಕಿಚ್ಚು. ನನ್ನ ಹಿಂದೆ ನನ್ನ ಸಮುದಾಯ ಆಗಿದೆ, ಪಂಚಮಸಾಲಿ ಸಮುದಾಯ ನನ್ನ ಬೆನ್ನಿಗಿದೆ, ನನ್ನನ್ನ ಕಡೆಗಣಿಸಿದ್ರೆ ಪಂಚಮಸಾಲಿ ಸಮುದಾಯ ಬಿಜೆಪಿ ಕೈ ಬಿಡುತ್ತೆ ಅನ್ನೋ ಸಂದೇಶವನ್ನ ಸಾರಿದ ಯತ್ನಾಳ್ ಮೀಸಲಾತಿ ಹೋರಾಟದ ಕಿಚ್ಚಿಂದ ಇನ್ನಷ್ಟು ಪವರ್ಫುಲ್ ಆಗಿ ಸಿಡಿದೆದ್ದು ನಿಂತಿದ್ದಾರೆ. ಯತ್ನಾಳ್ ಅವರ ಕಿಚ್ಚಿನ ಹೋರಾಟ, ಪ್ರಖರ ಮಾತುಗಳು, ಬೆಂಕಿಯಂತಹ ನುಡಿಗಳು ಪ್ರತಿಭಟನಾಕಾರರಲ್ಲಿ ಬೆಂಕಿ ಬಿರುಗಾಳಿಯನ್ನೇ ಸೃಷ್ಟಿಸಿಬಿಟ್ಟಿತ್ತು. ಅದರ ಫಲವೇ ಕಲ್ಲು ತೂರಾಟ, ಲಾಠಿ ಏಟು.